ಇದು ಯಾವುದೋ ಸಿನಿಮಾ ಕಥೆ ಅಲ್ಲ. ಕೊಡಗಿನ ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ನೈಜ ಘಟನೆ. ಪತಿಯಿಂದ ಕೊಲೆಯಾಗಿದ್ದಂತಹ ಪತ್ನಿ 4 ವರ್ಷದ ಬಳಿಕ ದಿಢೀರ್ ಪ್ರತ್ಯಕ್ಷವಾಗುವಂತಹ ಮೂಲಕ ಮಿಸ್ಸಿಂಗ್ ಕೇಸ್ಗೆ ರೋಚಕವಾದಂತಹ ಟ್ವಿಸ್ಟ್ ಸಿಕ್ಕಿದೆ. 2021ರಲ್ಲಿ ಪತಿ ಸುರೇಶ್ ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಅಂತ ದೂರನ್ನ ಕೊಟ್ಟಿರ್ತಾನೆ. ದೂರು ಕೊಟ್ಟಂತಹ ಸ್ವಲ್ಪ ದಿನಗಳಲ್ಲೇ ಒಂದು ಶವ ಕೂಡ ಸಿಗುತ್ತೆ. ಇದಾದ್ಮೇಲೆ ಪೊಲೀಸರು ನೀನೇ ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿದೀಯ ಅಂತ ಆತನನ್ನ ಜೈಲಿಗೆ ಹಾಕ್ಬಿಡ್ತಾರೆ. ನಂತರ ಕೋರ್ಟ್ ಅನುಮತಿಯಂತೆ ಮಲ್ಲಿಗೆ ತಾಯಿ ಗೌರಿಯ ಅನುಮತಿಯನ್ನು ಪಡೆದುಕೊಂಡು ಡೆಡ್ ಬಾಡಿಗೆ DNA ಪರೀಕ್ಷೆಯನ್ನು ಮಾಡಿಸಿ ಸುರೇಶ್ ಕೈಯಲ್ಲಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿ ಮುಗಿಸ್ತಾರೆ. ಆದರೆ ಶವ ಸಂಸ್ಕಾರ ಮಾಡಿದಂತಹ ಅಸ್ಥಿಪಂಜರ ಮತ್ತು ಹೆಂಡತಿ ಮಲ್ಲಿಗೆ ತಾಯಿಯ ಗೌರಿಯ DNA ಪರೀಕ್ಷೆ ವರದಿ ಸರಿಯಿಲ್ಲ ಅಂತ ಹೇಳ್ಕೊಂಡಿದ್ರು. ಹೀಗಾಗಿ ಹೆಂಡತಿ ಸತ್ತಿಲ್ಲ, ಬದುಕಿದಾಳೆ ಎಂದು ಕೋರ್ಟ್ 2 ವರ್ಷಗಳ ನಂತರ ಬೇಲನ್ನು ಕೊಟ್ಟು ಜೈಲಿನಿಂದ ಬಿಡುಗಡೆ ಮಾಡುತ್ತೆ. 2 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಬಂದಂತಹ ಸುರೇಶ್ಗೆ ಹೆಂಡತಿಯ ಮೋಸ, ಕೊಲೆಗಾರನ ಬಟ್ಟ, ಮಾಡದಂತಹ ತಪ್ಪಿಗೆ ಜೈಲು ಶಿಕ್ಷೆ. ಈ ಘಟನೆಯಿಂದ ಅಕ್ಷರಶಃ ಕುಗ್ಗಿ ಹೋಗಿದ್ದಾರೆ. ಅತ್ತ ಮಲ್ಲಿಗೆ ತಾಯಿ ಕೂಡ ಇದಕ್ಕೆಲ್ಲ ಬೆಟ್ಟದಪುರ ಪೊಲೀಸರೇ ಕಾರಣ ಅಂತ ಮಹಿಳೆಯ ಮಲ್ಲಿಗೆ ಗಂಡ ಸುರೇಶ್ ಹೇಳ್ತಾರೆ.